ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಮುಂದೆ ಕರ್ನಾಟಕದ ಟಾಪ್ 5 ಪೊಲಿಟಿಕಲ್ ಅಪ್ಡೇಟ್ಸ್ನ ತೆಗೆದುಕೊಂಡು ಬಂದಿದ್ದೀನಿ. ಅದರಲ್ಲಿ ಮೊದಲನೇ ವಿಚಾರ ಏನಪ್ಪ ಅಂದರೆ, ಇಡಿ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಕ್ ಮೇಲೆ ಶಾಕ್ ನೀಡ್ತಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಈಗ ಇಡಿ ಅವರು ಕಾರವಾರ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕರು ಆದಂತಹ ಸತೀಶ್ ಸೈಲ್ ಅವ್ರನ್ನ ಬಂಧನಕ್ಕೆ ಒಳಗೆ ಮಾಡಿದ್ದಾರೆ. ಈಗ ಇತ್ತೀಚಿನ ದಿನಗಳಲ್ಲೇ 3ನೇ ಕಾಂಗ್ರೆಸ್ನ ಶಾಸಕರು ಬಂಧನಕ್ಕೊಳಗಾಗ್ತಿರೋದು ಅಂದರೆ ತಪ್ಪಾಗೋದಿಲ್ಲ. ಈಗಷ್ಟೇ ವೀರೇಂದ್ರ ಪಪ್ಪಿ ಅವರು ವಿನಯ್ ಕುಲಕರ್ಣಿ ಅವರನ್ನ ಇಡಿ ಅವರು ಬಂಧನಕ್ಕೆ ಒಳಗಾಗಿದ್ರು. ಈಗ 3ನೇ ಶಾಸಕರಾದ ಸತೀಶ್ ಸೈಲ್ ಅವರನ್ನ ಇಡಿ ಅವರು ಬಂಧನಕ್ಕೆ ಒಳಗೆ ಮಾಡಿದ್ದಾರೆ. ಯಾವ ವಿಚಾರದಲ್ಲಿ ಅಂದರೆ, ಅಕ್ರಮ ಅದಿರು ಸಾಗಾಣಿಕೆ ವಿಚಾರದಲ್ಲಿ ಅವರನ್ನ ಬಂಧನೆ ಮಾಡಲಾಗಿದೆ. ಕಳೆದ ಆಗಸ್ಟ್ನಲ್ಲಿ ಅವರ ನಿವಾಸದ ಮೇಲೆ ಇಡಿ ಅವರು ದಾಳಿ ಮಾಡಿ ಹಲವಾರು ಹಣ ಹಾಗೂ ಚಿನ್ನಾಭರಣಗಳನ್ನ ಅವರ ಇದನ್ನು ಜಪ್ತಿ ಮಾಡಿಕೊಂಡಿತ್ತು. ಈಗ ಕಾರವಾರ ಅಲ್ಲದೆ ದೆಹಲಿ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಗೋವಾದಲ್ಲಿ ಕೂಡ ಈ ಅದಿರು ಸಾಗಾಣಿಕೆ ನಡೆದಿರೋದು ಕಂಡು ಬಂದಿದ್ದು, ಅಲ್ಲೂ ಕೂಡ ಇವರು ಅಟ್ಯಾಕನ್ನು ಮಾಡಿ ಚಿನ್ನಾಭರಣಗಳನ್ನ ಹಣವನ್ನು ಅವರು ಜಪ್ತಿ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಸತೀಶ್ ಸೈಲ್ ಅವರನ್ನ ಬಂಧನಗೊಳಗೊಳಿಸಿದ್ದು ಈಗ ಬೆಂಗಳೂರಿಗೆ ಅವರು ಕರೆತರುತ್ತಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಬಂದಿದೆ ಸ್ನೇಹಿತರೆ. ಇನ್ನು ಇವತ್ತಿನ 2ನೇ ಪೊಲಿಟಿಕಲ್ ಅಪ್ಡೇಟ್ ಯಾರ ಬಗ್ಗೆ ಅಂದರೆ, ನೂತನ ಉಪರಾಷ್ಟ್ರಪತಿಯಾಗಿ NDA ಒಕ್ಕೂಟದ CP ರಾಧಾಕೃಷ್ಣನ್ ಅವರು ಆಯ್ಕೆಯಾಗಿದ್ದಾರೆ. ಹೌದು ಸ್ನೇಹಿತರೆ, ಜುಲೈ ತಿಂಗಳಲ್ಲಿ ಉಪರಾಷ್ಟ್ರಪತಿ ಆಗಿದ್ದಂತಹ ಜಗದೀಪ್ ಧನ್ಕರ್ ಅವರು ರಾಜೀನಾಮೆ ನೀಡಿದ್ರು. ಹಠಾತ್ ರಾಜೀನಾಮೆಯಿಂದಾಗಿ ಉಪರಾಷ್ಟ್ರಪತಿ ಹುದ್ದೆ ಖಾಲಿಯಾಗಿತ್ತು. ಅದರಿಂದ NDA ಒಕ್ಕೂಟದ CP ರಾಧಾಕೃಷ್ಣನ್ ಅವರು 452 ಮತಗಳನ್ನು ಗಳಿಸುವ ಮೂಲಕ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ. ಹೌದು ಸ್ನೇಹಿತರೆ, ಅವರು ಆಪೋಸಿಟ್ ಪಾರ್ಟಿಯಿಂದ ಸ್ಪರ್ಧಿಸಿದ್ದಂತಹ ಸುದರ್ಶನ್ ರೆಡ್ಡಿ ಅವರು, ಸುಪ್ರೀಂ ಕೋರ್ಟ್ನ ಮಾಜಿ ನಿವೃತ್ತ ಜಡ್ಜ್ ಆಗಿದ್ದಂತಹ ಈ ಸುದರ್ಶನ ರೆಡ್ಡಿ ಅವರ ವಿರುದ್ಧ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಈ CP ರಾಧಾಕೃಷ್ಣನ್ ಅವರು ಮಹಾರಾಷ್ಟ್ರದ ಗವರ್ನರ್ ಆಗಿಯೂ ಕೂಡ ಕೆಲಸ ಮಾಡಿದ್ರು. ಇವರು ಒಟ್ಟಾರೆಯಾಗಿ 452 ಮತಗಳನ್ನ ಗಳಿಸಿದ್ರೆ, ಇವರ ಪ್ರತಿಸ್ಪರ್ಧಿ ಆದಂತಹ ಸುದರ್ಶನ ರೆಡ್ಡಿ ಅವರು ಕೂಡ 300 ವೋಟ್ಗಳನ್ನ ಗಳಿಸಿದ್ದಾರೆ ಅನ್ನುವ ಮಾಹಿತಿ ನಮಗೆ ಬಂದಿದೆ. ಅಷ್ಟೇ ಅಲ್ಲದೆ ಈ CP ರಾಧಾಕೃಷ್ಣನ್ ಅವರೇನಿದ್ದಾರೆ, ಅವರು ದಕ್ಷಿಣ ಭಾರತದಿಂದ ಉಪರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾದಂಥ ಮೊದಲ OBC ನಾಯಕ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಅವರು ಪಾತ್ರವಾಗಿದ್ದಾರೆ ಸ್ನೇಹಿತರೆ. ಇನ್ನು ಇವತ್ತಿನ 3ನೇ ಪೊಲಿಟಿಕಲ್ ಅಪ್ಡೇಟ್ ಏನಪ್ಪಾ ಅಂದರೆ, ನಮ್ಮ ಬೆಂಗಳೂರಿನ ಉತ್ತರದ ಹೆಬ್ಬಾಗಿಲು ಅಂತಲೇ ಈ ಹೆಬ್ಬಾಳ ಫ್ಲೈಓವರ್ನ ಕರೀತಾರೆ. ಹೌದು ಸ್ನೇಹಿತರೆ, ಈ ಹೆಬ್ಬಾಳ ಫ್ಲೈಓವರಲ್ಲಿ ಟ್ರಾಫಿಕ್ ಅಂತೂ ವಿಪರೀತವಾಗಿತ್ತು. ಇದಕ್ಕೆ ಏನು ಮಾಡಿದ್ರು ಅಂದರೆ, ನಮ್ಮ ರಾಜ್ಯ ಸರ್ಕಾರದವರು 80 ಕೋಟಿ ವೆಚ್ಚದಲ್ಲಿ ಒಂದು ಫ್ಲೈಓವರನ್ನು ನಿರ್ಮಾಣ ಮಾಡ್ತಾರೆ. ಇದನ್ನ ನಮ್ಮ DCM ಆದ ಶಿವಕುಮಾರ್ ಅವರು ಹಾಗೂ CM ಆದ ಸಿದ್ದರಾಮಯ್ಯ ಅವರು ಇದನ್ನ ಉದ್ಘಾಟನೆಯನ್ನು ಮಾಡಿ ಜನರಿಗೋಸ್ಕರ ನೀಡ್ತಾರೆ. ಆದರೆ ಇದರಲ್ಲಿ ಏನೋ ಟ್ರಾಫಿಕ್ ಏನೋ ಕಡಿಮೆ ಆಯಿತು. ಆದರೆ ಬೆಂಗಳೂರಿನಲ್ಲಿ ಇನ್ನೊಂದು ಸಮಸ್ಯೆ ಏನಂದರೆ, ಮಳೆ ಬಂತು ಅಂದರೆ ಎಲ್ಲೆಡೆ ರಸ್ತೆಗಳೆಲ್ಲ ಗುಂಡಿ ಬರ್ತವೆ, ಹಾಗೂ ಈ ಗುಂಡಿಯಿಂದ ಗಲೀಜು ಹೆಚ್ಚಾಗುತ್ತೆ, ಹಾಗೂ ವಾಹನಗಳು ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಈ ಹಿಂದೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದೇನಪ್ಪ ಅಂದರೆ, ಹೆಚ್ಚಾಗಿ ಮಳೆ ಸುರಿದ ಪರಿಣಾಮ ಜಾಲಹಳ್ಳಿ ಕ್ರಾಸಲ್ಲಿರುವಂತಹ ಸೇತುವೆಯಲ್ಲಿ ನೀರು ವಾಟರ್ ಫಾಲ್ಸ್ ರೀತಿಯಲ್ಲಿ ಬರ್ತಾ ಇತ್ತು. ಈಗ ಆ ದೃಶ್ಯವನ್ನು ನೋಡುವ ಭಾಗ್ಯ ಹೆಬ್ಬಾಳದ ಜನತೆಗೂ ಕೂಡ ಸಿಕ್ಕಿದೆ. ಏನಂದರೆ, ಹೆಬ್ಬಾಳ ಫ್ಲೈಓವರ್ ಮೇಲೂ ಕೂಡ ಹೆಚ್ಚಾಗಿ ಮಳೆ ಬಂದು ನೀರು ಫಾಲ್ಸ್ ರೀತಿ ಹರಿತಾ ಇದೆ. ಇದಕ್ಕೆ ಟೀಕಾಗಾರವಾಗಿರುವಂತಹ ಎಲ್ಲ ಜನರು ಒಂದು ಟೀಕೆಯನ್ನು ಮಾಡ್ತಿದ್ದಾರೆ. ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಫ್ಲೈಓವರ್ ಉದ್ಘಾಟನೆ ವೇಳೆ DK ಶಿವಕುಮಾರ್ ಅವರು ಈ ರೋಡ್ನಲ್ಲಿ ತಮ್ಮ ಬೈಕ್ನಿಂದ ಜಾಲಿ ರೈಡ್ ಮಾಡಿ ನಮ್ಮ ಜನಗಳಿಗೆ ಉದ್ಘಾಟನೆ ಮಾಡಿ ಮೇಲ್ಸೇತುವೆಯನ್ನು ಕೊಟ್ಟರು. ಇದರಿಂದ ಟ್ರಾಫಿಕ್ ಸಮಸ್ಯೆ ಏನೋ ಕಡಿಮೆ ಆಯಿತು. ಆದರೆ ಇವಾಗ ಬೆಂಗಳೂರಿನಲ್ಲಿ ನಾವು 2 ವಾಟರ್ ಫಾಲ್ಸ್ನ ನೋಡುವಂಥ ಪರಿಸ್ಥಿತಿ ಎದುರಾಗಿದೆ. ಇದು ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಫಾಲ್ಸ್ ಬೆಂಗಳೂರು ಅಂತ ನಾವು ಹೆಸರು ಬದಲಾಯಿಸಬೇಕು ಅಂತ ಟೀಕೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ಇವತ್ತಿನ 4ನೇ ಪೊಲಿಟಿಕಲ್ ಅಪ್ಡೇಟ್ ಯಾರ ಬಗ್ಗೆ ಅಂದರೆ, ಈ ಭದ್ರಾವತಿಯ ಶಾಸಕರು ಆದ BK ಸಂಗಮೇಶ್ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಭದ್ರಾವತಿಯ ಕಾಂಗ್ರೆಸ್ ಶಾಸಕರು ಆಗಿರುವಂತಹ BK ಸಂಗಮೇಶ್ ಅವರು ಏನಂತ ಹೇಳಿದ್ದಾರೆ ಅಂದರೆ, ನಾನು ಹುಟ್ಟಿದರೆ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟಬೇಕು ಅನ್ನುವಂತಹ ಅಚ್ಚರಿ ಹೇಳಿಕೆಯನ್ನು ಅವರು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಈದ್ ಮಿಲಾದ್ ಏನು ಹಬ್ಬ ಇತ್ತು, ಅದರ ಮೆರವಣಿಗೆ ಸಂದರ್ಭದಲ್ಲಿ ಮಾತನಾಡಿದ ಅವರು ಏನಂತ ಹೇಳ್ತಿದ್ದಾರೆ ಅಂದರೆ, ನಾನು 4 ಬಾರಿ ಶಾಸಕನಾಗಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಅದಕ್ಕೆ ಕಾರಣಕರ್ತರು ಮುಸ್ಲಿಂ ಬಾಂಧವರು. ಹಾಗಾಗಿ ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ನಾನು ಮುಸ್ಲಿಂ ಆಗೇ ಹುಟ್ಟಬೇಕು, ಇದು ನನ್ನ ಆಸೆ
ಅಂತ ಅವರು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಅಚ್ಚರಿಯನ್ನ ಉಂಟು ಮಾಡಿದ್ದಾರೆ ಸ್ನೇಹಿತರೆ. ಇವತ್ತಿನ ಕೊನೆಯ ಪೊಲಿಟಿಕಲ್ ಅಪ್ಡೇಟ್ ಯಾರ ಬಗ್ಗೆ ಅಂದರೆ ನಮ್ಮ CM ಸಿದ್ದರಾಮಯ್ಯ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅವರು ಸೆಂಟ್ ಮೇರಿ ಅವರ ಜನ್ಮದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವ್ರು ಏನಂತ ಹೇಳಿದ್ದಾರೆ ಅಂದರೆ, ಅವ್ರ ಹತ್ರ ಒಂದು ಪ್ರಸ್ತಾವನೆ ಬಂದಿದೆ. ಏನಂತ ಅಂದರೆ, ಬೆಂಗಳೂರಿನ ಒಂದು ಮೆಟ್ರೋ ನಿಲ್ದಾಣಕ್ಕೆ ಸೆಂಟ್ ಮೇರಿ ಮೆಟ್ರೋ ನಿಲ್ದಾಣ ಅಂತ ಹೆಸರಿಡಬೇಕು ಅನ್ನುವ ಪ್ರಸ್ತಾವನೆ ಬಂದಿದ್ದು, ಅದಕ್ಕೆ CM ಸಿದ್ದರಾಮಯ್ಯ ಅವರು ಒಪ್ಪಿಗೆಯನ್ನು ಸೂಚಿಸಿ ಕೇಂದ್ರಕ್ಕೆ ನಾವು ರವಾನಿಸ್ತೇವೆ, ಅಲ್ಲಿಂದ ಅನುಮೋದನೆ ಬಂದ ಕೂಡಲೇ ಇದರ ನಾಮಕರಣ ಮಾಡಲಾಗುತ್ತೆ ಅಂತ ಅವರು ತಿಳಿಸಿದರು ಸ್ನೇಹಿತರೆ. ಅವರು ಸಂಟ್ ಮೇರಿ ಜನ್ಮದಿನಾಚರಣೆಯಲ್ಲಿ ಮಾತನಾಡಿ ಏನಂತ ಹೇಳಿದ್ರು ಅಂದರೆ, ನಾವು ಎಲ್ಲ ಜಾತಿ ಭಾಷೆ ಭೇದ ಭಾವ ಎಲ್ಲವನ್ನು ಮರೆತು ಕೆಲಸವನ್ನು ಮಾಡ್ತಿದ್ದೇವೆ, ಜಾತಿ ಭೇದ ನಾವು ಮಾಡಬಾರ್ದು. ಇದನ್ನೇ ಬಸವಣ್ಣವರು ಕೂಡ ಹೇಳಿದರು, ಗಾಂಧೀಜಿ ಅಂಬೇಡ್ಕರ್ ಅವರು ಕೂಡ ಅದನ್ನೇ ಹೇಳಿದರು. ಎಲ್ಲರ ಸಮಾನತೆಗಾಗಿ ನಾನು ಕೆಲಸವನ್ನು ಮಾಡ್ತೇನೆ, ಈ ಸಮಾಜದಲ್ಲಿ ಅಸಮಾನತೆ ಹೋಗಬೇಕು ಅನ್ನೋದೇ ನನ್ನ ದೃಷ್ಟಿ ಅಂತ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಇದಕ್ಕೆ ಎಲ್ಲ ಪ್ರತಿರೋಧ ವ್ಯಕ್ತವಾಗಿದ್ದು, ಶಂಕರ್ನಾಗ್ ಅವರ ಹೆಸರನ್ನ ಯಾಕೆ ಮೆಟ್ರೋ ಸ್ಟೇಷನ್ಗೆ ಇಡಬಾರ್ದು ಅಂತ ಸುಮಾರು ಜನ ಕೇಳಿದ್ದಾರೆ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್ ವಿಚಾರಗಳಾಗಿತ್ತು. ಇನ್ನು ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಚಾರಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.